ರಾಜ್ಯ ಸರ್ಕಾರ ಈಗಾಗಲೇ ಏನು ಮದ್ಯದ ಬೆಲೆ ಮತ್ತೆ ಹೆಚ್ಚಿಗೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಆಲೋಚನೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಅಬಕಾರಿ ಸಚಿವರು ಆರ್.ಬಿ. ತಿಮ್ಮಾಪುರ್ ಇದ್ದಾರೆ. ಯಾವ ರೀತಿ ಹೆಚ್ಚು ಮಾಡ್ತಾರೆ, ಏನೇನು ಹೆಚ್ಚು ಮಾಡ್ತಾರೆ ಅನ್ನೋದನ್ನ ನೇರವಾಗಿ ಅವರಿಂದ ಮಾತಾಡಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಈಗಾಗಲೇ ಮದ್ಯದ ಬೆಲೆ ಹೆಚ್ಚಿಗೆ ಆಗ್ತೈತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ಮದ್ಯದ ಬೆಲೆ ಈಗಾಗಲೇ ಸರ್ಕಾರ ರಚನೆ ಆದ 2ನೇ ಬಾರಿಗೆ ಅಥವಾ 3ನೇ ಬಾರಿಗೆ ಹೆಚ್ಚಾಗ್ತಾ ಇರೋದ್ರಿಂದ ಎಷ್ಟು ನಿಮಗೆ ಆದಾಯ ಸಿಗ್ತಾ ಇದೆ ಸರ್? ಮದ್ಯದ ದರ ಏರಿಸ್ತಕ್ಕಂಥ ಪ್ರಸ್ತಾವನೆ ನಮ್ಮಲ್ಲಿಲ್ಲ. ನಾವು ಬೇರ್ ಮಾತ್ರ ಈ ಚೀಪ್ ಲಿಕ್ಕರ್ ಬೇರು ಹಾಗೂ ಆಲ್ಕೋಹಾಲ್ ಪ್ರಮಾಣ ತಕ್ಕಂತೆ ಹಾಗೂ ಅಕ್ಕಪಕ್ಕದ ರಾಜ್ಯಗಳನ್ನು ಗಮನದಲ್ಲಿಟ್ಕೊಂಡು ಕೆಲವು ಟ್ಯಾಕ್ಸೇಷನ್ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ಅದು 20ನೇ ತಾರೀಕಿನ ನಂತರ ಒಂದು ತೀರ್ಮಾನಕ್ಕೆ ಬರ್ತಿದ್ದೀವಿ. ಬಟ್ ನಾವೇನು ಅಷ್ಟು ಪ್ರಮಾಣದಲ್ಲಿ ಬೇರೆ ಯಾವುದು ಮತ್ತೆ ತರೋದಿಲ್ಲ, ಎಕ್ಸೆಪ್ಟ್ ಬೇರಿಗೆ ಮಾತ್ರ ಸ್ವಲ್ಪ ಪ್ರಮಾಣದಾಗ ಏರಿಸಬೇಕು ಅಂತಕ್ಕಂಥ ಪ್ರಸ್ತಾವನೆ ನಮ್ಮ ಮುಂದಿದೆ. ಅದನ್ನು ಇನ್ನೂ ಚರ್ಚೆ ಹಂತದಲ್ಲಿದೆ. ಚರ್ಚೆ ಮಾಡಿ ಡಿಸಿಷನ್ ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ ಬಿಯರ್ ದರ ಒಂದು ವೇಳೆ ಏರಿಸೋದಾದರೆ ಒಂದು ಬಿಯರ್ಗೆ ಎಷ್ಟು ಬೆಲೆ ಹೆಚ್ಚಿಗೆ ಆಗುವಂಥ ನಿರೀಕ್ಷೆ ಇದೆ ಸರ್? ಅದನ್ನು ಆಲ್ಕೋಹಾಲ್ ಪ್ರಮಾಣ ಬೀರ್ನಲ್ಲಿ ಯಾವ್ಯಾವ್ದು ರೀತಿ ಇರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. 5%, 9%, 12% ಇದನ್ನು ಗಮನದಲ್ಲಿ ಇಟ್ಕೊಂಡು ರೇಟನ್ನು ವೇರಿಯೇಷನ್ ಮಾಡ್ತಕ್ಕಂಥದ್ದು ಇದೆ. ಪ್ರಸ್ತಾವನೆ ಇದೆ, ಚರ್ಚೆಯಲ್ಲಿದ್ದೀವಿ. ಇಂಪ್ಲಿಮೆಂಟ್ ಮಾಡೋ ದಿವಸ ನಿಮ್ಗೆ ಹೇಳ್ತೀವಿ. ಬಟ್ ಅದಿನ್ನೂ ನಾವು ಮಾಡ್ತೀವಿ ಅಂತೇನು ತಿಳ್ಕೊಬೇಡಿ ಸರ್. ಈಗಾಗಲೇ ಏನು ಸರ್ಕಾರ ಪದೇ ಪದೇ ಮದ್ಯದ ಬೆಲೆಗಳನ್ನು ಏರಿಕೆ ಮಾಡುವಂಥದ್ದು, ಬೇರೆ ಬೆಲೆಗಳನ್ನು ಏರಿಕೆ ಮಾಡುವಂಥದ್ದು, ಇದೆಲ್ಲ ಒಂದು ಏನು ಗ್ಯಾರಂಟಿಗಳಿಗೆ ಹಣ ಕೂಡಿಸೋಲ್ಲೇ ಮುಂದೆ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ವಿರೋಧ ಪಕ್ಷದವರು ಮಾತಾಡ್ತಾರೆ. ಇದಕ್ಕೆ ಏನಂತೀರಿ? ಪ್ರೀಮಿಯಂ ಆಲ್ಕೋಹಾಲದ್ದು ನಾವು ರೇಟ್ ಕಡಿಮೆ ಮಾಡಿದಿಲ್ಲ, ಅದಕ್ಕೆ ಯಾಕೆ ಅನ್ನಲಿಲ್ಲ? ಪ್ರೀಮಿಯಂ ಬ್ರ್ಯಾಂಡ್ದು ರೇಟ್ ನಾನು ಕಡಿಮೆ ಮಾಡಿದೆ, ಮತ್ತು ಕಡಿಮೆ ಮಾಡಿದ್ಬೇಕು ಯಾಕೆ ಹೇಳಿಲ್ಲ? ನಾವು ವಿರೋಧ ಪಕ್ಷದವ್ರು ಹೇಳ್ಬೇಕಲ್ಲ, ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೀವಲ್ಲ. ಚೀಪ್ ಲಿಕ್ಕರ್ ಬೇರೆ ಜಿಲ್ಲೆಗಳ ಬೇರೆ ರಾಜ್ಯಗಳಕ್ಕಿಂತಲೂ ನಾವೇ ಕಡಿಮೆ ಇದ್ದೀವಿ. ನಮ್ಮದೇ ಕ್ವಾಲಿಟಿ ಡ್ರಿಂಕ್ಸ್ ಇದೆ. ಬೇರೆ ಆಂಧ್ರ, ತಮಿಳುನಾಡು ಇವೆಲ್ಲ ಕಡೆ ನಾವು ನೋಡಿದರೆ, ತೆಲಂಗಾಣ ಇಲ್ಲೆಲ್ಲವೂ ನೋಡಿದರೆ ನಮ್ಮದು ಕ್ವಾಲಿಟಿ ಡ್ರಿಂಕ್ಸ್ ಇದೆ. ಅದ್ರ ಜೊತೆಗೆ ರೇಟು ನಮ್ಮದು ಕಡಿಮೆ. ಪ್ರೀಮಿಯಂ ಬ್ರ್ಯಾಂಡು ನಮ್ದು ಜಾಸ್ತಿ ಇತ್ತು, ಅದನ್ನು ನಾವು ಕಡಿಮೆ ಮಾಡಿದ್ದೀವಿ. ಕಡಿಮೆ ಮಾಡಿ ನೋಡಿ, ನೀವು ಬರೀ ಏರ್ಸಿದ್ದು ಹೇಳಿದ್ರೆ ನಾವು ಕಡಿಮೆ ಮಾಡಿದ್ದು ಹೇಳಲೇ ಇಲ್ಲ. ಕಡಿಮೆನೂ ಮಾಡಿದ್ವಿ. ನಾನು ಬಂದಾಗ 2ನೇ ಸಲ ಆಯಿತು. ನಾನು 8 ತಿಂಗಳಿದ್ದಾಗ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಕಡಿಮೆ ಮಾಡಿದ್ದೆ, ಮತ್ತೆ ರೇಟ್ ಹೆಚ್ಚು ಮಾಡಿದರು ಬೇರೆ ಕೊಯ್ಲೇಷನ್ ಗೌರ್ಮೆಂಟ್ ಇದ್ದಾಗ. ಮತ್ತೆ ನಾನು ಬಂದ ನಂತರ ಮತ್ತೆ ಪ್ರೀಮಿಯಂ ರೇಟ್ ಕಡಿಮೆ ಮಾಡಿದ್ದೆ. ಒಟ್ಟಾರೆಯಾಗಿ ಈಗ ನಿಮ್ಮ ಸರ್ಕಾರ ಜಾರಿ ಆದಮೇಲೆ 2 ರಿಂದ 3 ಸಾರಿ ಹೆಚ್ಚಾಗ್ತಾ ಇದೆ. ಏನು ಕಾರಣ ಇರ್ಬೋದು ಸರ್? ನೋ, ಹೆಚ್ಚಾಗೇ ಇಲ್ಲ. ಪ್ರೀಮಿಯಂ ಬ್ರ್ಯಾಂಡ್ ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಏನು ಹೆಚ್ಚಾಗಿದೆ? ಉಳಿದಂತೆ ಬೇರೆ ಬೇರೆ ಮದ್ಯದ ಬೆಲೆಗಳು ಕೂಡ ಓನ್ಲಿ ಬೀರ್ ಚರ್ಚೆ ಇದೆ. ಅದನ್ನೇನಾದರೂ ನಾವು ಏರಿಕೆ ಮಾಡಿದ್ರೆ ನಿಮ್ಗೆ ತಿಳಿಸ್ತೇನೆ. ಒಟ್ಟಾರೆಯಾಗಿ ಏನು ಈಗ ಅಬಕಾರಿ ಸಚಿವರು ಹೇಳಿದಂಥ ಮಾತೇನಂತಂದ್ರೆ, ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೀರಿನ ಒಂದು ಬೆಲೆ ಹೆಚ್ಚಿದೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಆಲೋಚನೆ ಮಾಡಿ ಒಂದು ಸೂಕ್ತ ನಿರ್ಧಾರ ತಗೊಂಡು ಅದರ ಬೆಲೆ ಹೆಚ್ಚು ಮಾಡುವುದರ ಬಗ್ಗೆ ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮರಾಮನ್ ಮಾಂತೇಜ್, ಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯ ಸರ್ಕಾರ ಈಗಾಗಲೇ ಏನು ಮದ್ಯದ ಬೆಲೆ ಮತ್ತೆ ಹೆಚ್ಚಿಗೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಆಲೋಚನೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಅಬಕಾರಿ ಸಚಿವರು ಆರ್.ಬಿ. ತಿಮ್ಮಾಪುರ್ ಇದ್ದಾರೆ. ಯಾವ ರೀತಿ ಹೆಚ್ಚು ಮಾಡ್ತಾರೆ, ಏನೇನು ಹೆಚ್ಚು ಮಾಡ್ತಾರೆ ಅನ್ನೋದನ್ನು ನೇರವಾಗಿ ಅವರಿಂದ ಮಾತಾಡಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಈಗಾಗಲೇ ಮದ್ಯದ ಬೆಲೆ ಹೆಚ್ಚಿಗೆ ಆಗ್ತೈತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ಮದ್ಯದ ಬೆಲೆ ಈಗಾಗಲೇ ಸರ್ಕಾರ ರಚನೆ ಆದ 2ನೇ ಬಾರಿಗೆ ಅಥವಾ 3ನೇ ಬಾರಿಗೆ ಹೆಚ್ಚಾಗ್ತಾ ಇರೋದ್ರಿಂದ ಎಷ್ಟು ನಿಮಗೆ ಆದಾಯ ಸಿಗ್ತಾ ಇದೆ ಸರ್? ಮದ್ಯದ ದರ ಏರಿಸ್ತಕ್ಕಂಥ ಪ್ರಸ್ತಾವನೆ ನಮ್ಮಲ್ಲಿಲ್ಲ. ನಾವು ಬೇರ್ ಮಾತ್ರ ಈ ಚೀಪ್ ಲಿಕ್ಕರ್ ಬೇರು ಹಾಗೂ ಆಲ್ಕೋಹಾಲ್ ಪ್ರಮಾಣ ತಕ್ಕಂತೆ ಹಾಗೂ ಅಕ್ಕಪಕ್ಕದ ರಾಜ್ಯಗಳನ್ನು ಗಮನದಲ್ಲಿಟ್ಕೊಂಡು ಕೆಲವು ಟ್ಯಾಕ್ಸೇಷನ್ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ಅದು 20ನೇ ತಾರೀಕಿನ ನಂತರ ಒಂದು ತೀರ್ಮಾನಕ್ಕೆ ಬರ್ತಿದ್ದೀವಿ. ಬಟ್ ನಾವೇನು ಅಷ್ಟು ಪ್ರಮಾಣದಲ್ಲಿ ಬೇರೆ ಯಾವುದು ಮತ್ತೆ ತರೋದಿಲ್ಲ, ಎಕ್ಸೆಪ್ಟ್ ಬೇರಿಗೆ ಮಾತ್ರ ಸ್ವಲ್ಪ ಪ್ರಮಾಣದಾಗ
ಏರಿಸಬೇಕು ಅಂತಕ್ಕಂಥ ಪ್ರಸ್ತಾವನೆ ನಮ್ಮ ಮುಂದಿದೆ. ಅದನ್ನು ಇನ್ನೂ ಚರ್ಚೆ ಹಂತದಲ್ಲಿದೆ. ಚರ್ಚೆ ಮಾಡಿ ಡಿಸಿಷನ್ ತೆಗೆದುಕೊಳ್ತಾ ಇದೆ. ಈಗಾಗಲೇ ಬಿಯರ್ ದರ ಒಂದು ವೇಳೆ ಏರಿಸೋದಾದ್ರೆ ಒಂದು ಬಿಯರ್ಗೆ ಎಷ್ಟು ಬೆಲೆ ಹೆಚ್ಚಿಗೆ ಆಗುವಂತ ನಿರೀಕ್ಷೆ ಇದೆ ಸರ್? ಅದನ್ನು ಆಲ್ಕೋಹಾಲ್ ಪ್ರಮಾಣ ಬೀರ್ನಲ್ಲಿ ಯಾವ್ಯಾವ್ದು ರೀತಿ ಇರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. 5%, 9%, 12% ಇದನ್ನು ಗಮನದಲ್ಲಿ ಇಟ್ಕೊಂಡು ರೇಟನ್ನು ವೇರಿಯೇಟ್ ಮಾಡ್ತಕ್ಕಂಥದ್ದು ಇದೆ. ಪ್ರಸ್ತಾವನೆ ಇದೆ, ಚರ್ಚೆಯಲ್ಲಿದ್ದೀವಿ. ಇಂಪ್ಲಿಮೆಂಟ್ ಮಾಡೋ ದಿವಸ ನಿಮ್ಗೆ ಹೇಳ್ತೀವಿ. ಬಟ್ ಅದಿನ್ನೂ ನಾವು ಮಾಡ್ತೀವಿ ಅಂತೇನು ತಿಳ್ಕೊಬೇಡಿ ಸರ್. ಈಗಾಗಲೇ ಏನು ಸರ್ಕಾರ ಪದೇ ಪದೇ ಮದ್ಯದ ಬೆಲೆಗಳನ್ನು ಏರಿಕೆ ಮಾಡುವಂಥದ್ದು, ಬೇರೆ ಬೆಲೆಗಳನ್ನು ಏರಿಕೆ ಮಾಡುವಂಥದ್ದು, ಇದೆಲ್ಲ ಒಂದು ಏನು ಗ್ಯಾರಂಟಿಗಳಿಗೆ ಹಣ ಕೂಡಿಸೋಲ್ಲೇ ಮುಂದೆ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ವಿರೋಧ ಪಕ್ಷದವರು ಮಾತಾಡ್ತಾರೆ. ಇದಕ್ಕೆ ಏನಂತೀರಿ? ಪ್ರೀಮಿಯಂ ಆಲ್ಕೋಹಾಲದ್ದು ನಾವು ರೇಟ್ ಕಡಿಮೆ ಮಾಡಿದಿಲ್ಲ, ಅದಕ್ಕೆ ಯಾಕೆ ಅನ್ನಲಿಲ್ಲ? ಪ್ರೀಮಿಯಂ ಬ್ರ್ಯಾಂಡದ ರೇಟ್ ನಾನು ಕಡಿಮೆ ಮಾಡಿದೆ, ಮತ್ತು ಕಡಿಮೆ ಮಾಡಿದ ಬಗ್ಗೆ ಯಾಕೆ ಕೇಳಲಿಲ್ಲ? ನಾವು ವಿರೋಧ ಪಕ್ಷದವ್ರು ಹೇಳ್ಬೇಕಲ್ಲ, ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೀವಲ್ಲ. ಚೀಪ್ ಲಿಕ್ಕರ್ ಬೇರೆ ಜಿಲ್ಲೆಗಳ ಬೇರೆ ರಾಜ್ಯಗಳಕ್ಕಿಂತಲೂ ನಾವೇ ಕಡಿಮೆ ಇದ್ದೀವಿ. ನಮ್ಮದೇ ಕ್ವಾಲಿಟಿ ಡ್ರಿಂಕ್ಸ್ ಇದೆ. ಬೇರೆ ಆಂಧ್ರ, ತಮಿಳುನಾಡು ಇವೆಲ್ಲ ಕಡೆ ನಾವು ನೋಡಿದರೆ, ತೆಲಂಗಾಣ ಇಲ್ಲೆಲ್ಲವೂ ನೋಡಿದರೆ ನಮ್ಮದು ಕ್ವಾಲಿಟಿ ಡ್ರಿಂಕ್ಸ್ ಇದೆ. ಅದ್ರ ಜೊತೆಗೆ ರೇಟು ನಮ್ಮದು ಕಡಿಮೆ. ಪ್ರೀಮಿಯಂ ಬ್ರ್ಯಾಂಡು ನಮ್ದು ಜಾಸ್ತಿ ಇತ್ತು, ಅದನ್ನು ನಾವು ಕಡಿಮೆ ಮಾಡಿದ್ದೀವಿ. ಕಡಿಮೆ ಮಾಡಿ ನೋಡಿ, ನೀವು ಬರೀ ಏರ್ಸಿದ್ದು ಹೇಳಿದ್ರೆ ನಾವು ಕಡಿಮೆ ಮಾಡಿದ್ದು ಹೇಳಲೇ ಇಲ್ಲ. ಕಡಿಮೆನೂ ಮಾಡಿದ್ವಿ. ನಾನು ಬಂದಾಗ 2ನೇ ಸಲ ಆಯಿತು. ನಾನು 8 ತಿಂಗಳಿದ್ದಾಗ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಕಡಿಮೆ ಮಾಡಿದ್ದೆ, ಮತ್ತೆ ರೇಟ್ ಹೆಚ್ಚು ಮಾಡಿದರು ಬೇರೆ ಕೊಯ್ಲೇಷನ್ ಗೌರ್ಮೆಂಟ್ ಇದ್ದಾಗ. ಮತ್ತೆ ನಾನು ಬಂದ ನಂತರ ಮತ್ತೆ ಪ್ರೀಮಿಯಂ ರೇಟ್ ಕಡಿಮೆ ಮಾಡಿದ್ದೆ. ಒಟ್ಟಾರೆಯಾಗಿ ಈಗ ನಿಮ್ಮ ಸರ್ಕಾರ ಜಾರಿ ಆದಮೇಲೆ 2 ರಿಂದ 3 ಸಾರಿ ಹೆಚ್ಚಾಗ್ತಾ ಇದೆ. ಏನು ಕಾರಣ ಇರ್ಬೋದು ಸರ್? ನೋ, ಹೆಚ್ಚಾಗೇ ಇಲ್ಲ. ಪ್ರೀಮಿಯಂ ಬ್ರ್ಯಾಂಡ್ ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಏನು ಹೆಚ್ಚಾಗಿದೆ? ಉಳಿದಂತೆ ಬೇರೆ ಬೇರೆ ಮದ್ಯದ ಬೆಲೆಗಳು ಕೂಡ ಓನ್ಲಿ ಬೀರ್ ಚರ್ಚೆ ಇದೆ. ಅದನ್ನೇನಾದರೂ ನಾವು ಏರಿಕೆ ಮಾಡಿದ್ರೆ ನಿಮ್ಗೆ ತಿಳಿಸ್ತೇನೆ. ಒಟ್ಟಾರೆಯಾಗಿ ಏನು ಈಗ ಅಬಕಾರಿ ಸಚಿವರು ಹೇಳಿದಂಥ ಮಾತೇನಂತಂದ್ರೆ, ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೀರಿನ ಒಂದು ಬೆಲೆ ಹೆಚ್ಚಿದೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಕಡಿಮೆ ಇದೆ. ಈ ನೆಲೆಯಲ್ಲಿ ಎಲ್ಲ ಒಂದು ಆಲೋಚನೆ ಮಾಡಿ ಒಂದು ಸೂಕ್ತ ನಿರ್ಧಾರ ತಗೊಂಡು ಅದರ ಬೆಲೆ ಹೆಚ್ಚು ಮಾಡುವುದರ ಬಗ್ಗೆ ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಂತೇಜ್, ಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯ ಸರ್ಕಾರ ಈಗಾಗಲೇ ಏನು ಮದ್ಯದ ಬೆಲೆ ಮತ್ತೆ ಹೆಚ್ಚಿಗೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಆಲೋಚನೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಅಬಕಾರಿ ಸಚಿವರು RB ತಿಮ್ಮಾಪುರ್ ಇದ್ದಾರೆ. ಯಾವ ರೀತಿ ಹೆಚ್ಚು ಮಾಡ್ತಾರೆ, ಏನೇನು ಹೆಚ್ಚು ಮಾಡ್ತಾರೆ ಅನ್ನೋದನ್ನು ನೇರವಾಗಿ ಅವರಿಂದ ಮಾತಾಡಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಈಗಾಗಲೇ ಮದ್ಯದ ಬೆಲೆ ಹೆಚ್ಚಿಗೆ ಆಗ್ತೈತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನೆಲೆಯಲ್ಲಿ ಯಾವ ಮದ್ಯದ ಬೆಲೆ ಈಗಾಗಲೇ ಸರ್ಕಾರ ರಚನೆ ಆದ 2ನೇ ಬಾರಿಗೆ ಅಥವಾ 3ನೇ ಬಾರಿಗೆ ಹೆಚ್ಚಾಗ್ತಾ ಇರೋದ್ರಿಂದ ಎಷ್ಟು ನಿಮಗೆ ಆದಾಯ ಸಿಗ್ತಾ ಇದೆ ಸರ್? ಮದ್ಯದ ದರ ಏರಿಸ್ತಕ್ಕಂಥ ಪ್ರಸ್ತಾವನೆ ನಮ್ಮಲ್ಲಿಲ್ಲ. ನಾವು ಬೇರ್ ಮಾತ್ರ, ಈ ಚೀಪ್ ಲಿಕ್ಕರ್ ಬೇರು ಹಾಗೂ ಆಲ್ಕೋಹಾಲ್ ಪ್ರಮಾಣ ತಕ್ಕಂತೆ ಹಾಗೂ ಅಕ್ಕಪಕ್ಕದ ರಾಜ್ಯಗಳನ್ನು ಗಮನದಲ್ಲಿಟ್ಕೊಂಡು ಕೆಲವು ಟ್ಯಾಕ್ಸೇಷನ್ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ಅದು 20ನೇ ತಾರೀಕಿನ ನಂತರ ಒಂದು ತೀರ್ಮಾನಕ್ಕೆ ಬರ್ತಿದ್ದೀವಿ. ಬಟ್ ನಾವೇನು ಅಷ್ಟು ಪ್ರಮಾಣದಲ್ಲಿ ಬೇರೆ ಯಾವುದು ಮದ್ಯ ತರೋದಿಲ್ಲ, ಎಕ್ಸೆಪ್ಟ್ ಬೇರಿಗೆ ಮಾತ್ರ ಸ್ವಲ್ಪ ಪ್ರಮಾಣದಾಗ ಏರಿಸಬೇಕು ಅಂತಕ್ಕಂಥ ಪ್ರಸ್ತಾವನೆ ನಮ್ಮ ಮುಂದಿದೆ. ಅದನ್ನು ಇನ್ನೂ ಚರ್ಚೆ ಹಂತದಲ್ಲಿದೆ. ಚರ್ಚೆ ಮಾಡಿ ಡಿಸಿಷನ್ ತೆಗೆದುಕೊಳ್ತಾ ಇದೆ. ಈಗಾಗಲೇ ಬಿಯರ್ ದರ ಒಂದು ವೇಳೆ ಏರಿಸೋದಾದ್ರೆ ಒಂದು ಬಿಯರ್ಗೆ ಎಷ್ಟು ಬೆಲೆ ಹೆಚ್ಚಿಗೆ ಆಗುವಂತ ನಿರೀಕ್ಷೆ ಇದೆ ಸರ್? ಅದನ್ನು ಆಲ್ಕೋಹಾಲ್ ಪ್ರಮಾಣ ಬೀರ್ನಲ್ಲಿ ಯಾವ್ಯಾವ್ದು ರೀತಿ ಇರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. 5%, 9%, 12% ಇದನ್ನು ಗಮನದಲ್ಲಿ ಇಟ್ಕೊಂಡು ರೇಟನ್ನು ವೇರಿಯೇಟ್ ಮಾಡ್ತಕ್ಕಂಥದ್ದು ಇದೆ. ಪ್ರಸ್ತಾವನೆ ಇದೆ, ಚರ್ಚೆಯಲ್ಲಿದ್ದೀವಿ. ಇಂಪ್ಲಿಮೆಂಟ್ ಮಾಡೋ ದಿವಸ ನಿಮ್ಗೆ ಹೇಳ್ತೀವಿ. ಬಟ್ ಅದಿನ್ನೂ ನಾವು ಮಾಡ್ತೀವಿ ಅಂತೇನು ತಿಳ್ಕೊಬೇಡಿ ಸರ್. ಈಗಾಗಲೇ ಏನು ಸರ್ಕಾರ ಪದೇ ಪದೇ ಮದ್ಯದ ಬೆಲೆಗಳನ್ನು ಏರಿಕೆ ಮಾಡುವಂಥದ್ದು, ಬೇರೆ ಬೆಲೆಗಳನ್ನು ಏರಿಕೆ ಮಾಡುವಂಥದ್ದು, ಇದೆಲ್ಲ ಒಂದು ಏನು ಗ್ಯಾರಂಟಿಗಳಿಗೆ ಹಣ ಕೂಡಿಸೋಲ್ಲೇ ಮುಂದೆ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ವಿರೋಧ ಪಕ್ಷದವರು ಮಾತಾಡ್ತಾರೆ. ಇದಕ್ಕೆ ಏನಂತೀರಿ? ಪ್ರೀಮಿಯಂ ಆಲ್ಕೋಹಾಲದ್ದು ನಾವು ರೇಟ್ ಕಡಿಮೆ ಮಾಡಿದಿಲ್ಲ, ಅದಕ್ಕೆ ಯಾಕೆ ಅನ್ನಲಿಲ್ಲ? ಪ್ರೀಮಿಯಂ ಬ್ರ್ಯಾಂಡದ ರೇಟ್ ನಾನು ಕಡಿಮೆ ಮಾಡಿದೆ, ಮತ್ತು ಕಡಿಮೆ ಮಾಡಿದ ಬಗ್ಗೆ ಯಾಕೆ ಕೇಳಲಿಲ್ಲ? ನಾವು ವಿರೋಧ ಪಕ್ಷದವ್ರು ಹೇಳ್ಬೇಕಲ್ಲ, ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೀವಲ್ಲ. ಚೀಪ್ ಲಿಕ್ಕರ್
ಬೇರೆ ಜಿಲ್ಲೆಗಳ ಬೇರೆ ರಾಜ್ಯಗಳಕ್ಕಿಂತಲೂ ನಾವೇ ಕಡಿಮೆ ಇದ್ದೀವಿ. ನಮ್ಮದೇ ಕ್ವಾಲಿಟಿ ಡ್ರಿಂಕ್ಸ್ ಇದೆ. ಬೇರೆ ಆಂಧ್ರ, ತಮಿಳುನಾಡು ಇವೆಲ್ಲ ಕಡೆ ನಾವು ನೋಡಿದರೆ, ತೆಲಂಗಾಣ ಇಲ್ಲೆಲ್ಲವೂ ನೋಡಿದರೆ ನಮ್ಮದು ಕ್ವಾಲಿಟಿ ಡ್ರಿಂಕ್ಸ್ ಇದೆ. ಅದ್ರ ಜೊತೆಗೆ ರೇಟು ನಮ್ಮದು ಕಡಿಮೆ. ಪ್ರೀಮಿಯಂ ಬ್ರ್ಯಾಂಡು ನಮ್ದು ಜಾಸ್ತಿ ಇತ್ತು, ಅದನ್ನು ನಾವು ಕಡಿಮೆ ಮಾಡಿದ್ದೀವಿ. ಕಡಿಮೆ ಮಾಡಿ ನೋಡಿ, ನೀವು ಬರೀ ಏರ್ಸಿದ್ದು ಹೇಳಿದ್ರೆ ನಾವು ಕಡಿಮೆ ಮಾಡಿದ್ದು ಹೇಳಲೇ ಇಲ್ಲ. ಕಡಿಮೆನೂ ಮಾಡಿದ್ವಿ. ನಾನು ಬಂದಾಗ 2ನೇ ಸಲ ಆಯಿತು. ನಾನು 8 ತಿಂಗಳಿದ್ದಾಗ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಕಡಿಮೆ ಮಾಡಿದ್ದೆ, ಮತ್ತೆ ರೇಟ್ ಹೆಚ್ಚು ಮಾಡಿದರು ಬೇರೆ ಕೊಯ್ಲೇಷನ್ ಗೌರ್ಮೆಂಟ್ ಇದ್ದಾಗ. ಮತ್ತೆ ನಾನು ಬಂದ ನಂತರ ಮತ್ತೆ ಪ್ರೀಮಿಯಂ ರೇಟ್ ಕಡಿಮೆ ಮಾಡಿದ್ದೆ. ಒಟ್ಟಾರೆಯಾಗಿ ಈಗ ನಿಮ್ಮ ಸರ್ಕಾರ ಜಾರಿ ಆದಮೇಲೆ 2 ರಿಂದ 3 ಸಾರಿ ಹೆಚ್ಚಾಗ್ತಾ ಇದೆ. ಏನು ಕಾರಣ ಇರ್ಬೋದು ಸರ್? ನೋ, ಹೆಚ್ಚಾಗೇ ಇಲ್ಲ. ಪ್ರೀಮಿಯಂ ಬ್ರ್ಯಾಂಡ್ ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಏನು ಹೆಚ್ಚಾಗಿದೆ? ಉಳಿದಂತೆ ಬೇರೆ ಬೇರೆ ಮದ್ಯದ ಬೆಲೆಗಳು ಕೂಡ ಓನ್ಲಿ ಬೀರ್ ಚರ್ಚೆ ಇದೆ. ಅದನ್ನೇನಾದರೂ ನಾವು ಏರಿಕೆ ಮಾಡಿದ್ರೆ ನಿಮ್ಗೆ ತಿಳಿಸ್ತೇನೆ. ಒಟ್ಟಾರೆಯಾಗಿ ಏನು ಈಗ ಅಬಕಾರಿ ಸಚಿವರು ಹೇಳಿದಂಥ ಮಾತೇನಂತಂದ್ರೆ, ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೀರಿನ ಒಂದು ಬೆಲೆ ಹೆಚ್ಚಿದೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಕಡಿಮೆ ಇದೆ. ಈ ನೆಲೆಯಲ್ಲಿ ಎಲ್ಲ ಒಂದು ಆಲೋಚನೆ ಮಾಡಿ ಒಂದು ಸೂಕ್ತ ನಿರ್ಧಾರ ತಗೊಂಡು ಅದರ ಬೆಲೆ ಹೆಚ್ಚು ಮಾಡುವುದರ ಬಗ್ಗೆ ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾಮನ್ ಮಾಂತೇಜ್, ಪಬ್ಲಿಕ್ ಕನ್ನಡ, ಬಾಗಲಕೋಟೆ.